ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನವ್ಯ. ಇನ್ನು ಇದು ಜೂನ್ 2ನೇ ತಾರೀಕು ನಮ್ಮದು 10ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಹಾಗಾಗಿ ಏನಾದರೂ ಸ್ಪೆಷಲ್ ಆಗಿ ಡಿನ್ನರ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ತುಂಬ ಒಳ್ಳೊಳ್ಳೆ ರೆಸಿಪಿನ ನಾನು ಮಾಡಿದ್ದೀನಿ. ಜೊತೆಗೆ ಒಂದು ಸ್ಪೆಷಲ್ ಆಗಿರೋಂತಹ ಪಂಪ್ಕಿನಿಂದ ಮಾಡಿರೋಂಥ ಡೆಸರ್ಟ್ ಕೂಡ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಗ್ಬೋದು ಅನ್ಕೋತೀನಿ. ಇನ್ನು ಇವತ್ತಿನ ನಮ್ಮನೆ ಮೆನುನಲ್ಲಿ ಚಿಕನ್ ದಮ್ ಬಿರಿಯಾನಿ ಜೊತೆ ಚಿಲ್ಲಿ ಚಿಕನ್ ಅಥವಾ ಚಿಕನ್ ಮಂಚೂರಿಯನ್ನು, ಮ್ಯಾಂಗೋ ಸಾಬು ಪಡ್ಡಿಂಗು, ಜೊತೆಗೆ ಸ್ಪೆಷಲ್ ಆಗಿರುವಂಥ ಪಂಪ್ಕಿನ್ದು ಡೆಸರ್ಟ್ ಕೂಡ ರೆಡಿ ಆಗುತ್ತೆ. ಸೊ ಮೊದಲಿಗೆ ನಾವು ದಮ್ ಬಿರಿಯಾನಿಗೆ ಅಂತ ತೊಳೆದಿರೋಂಥ ಚಿಕನ್ಗೆ ಅಚ್ಕಾರದ ಪುಡಿ, ಉಪ್ಪು, ಸ್ವಲ್ಪ ಗರಂ ಮಸಾಲೆ ಪುಡಿ, ಧನಿಯಾ ಪೌಡರು, ಸ್ವಲ್ಪ ಸೋಂಪಾ ಕಾಳು, ಕಸೂರಿ ಮೇಥಿ, ಒಂದು 4 ಚಕ್ಕೆ ಮತ್ತು ಲವಂಗ, ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೊಸರು, ನಿಮಗೆ ಮೊಸರು ಜೊತೆಗೆ ಸ್ವಲ್ಪ ನಿಂಬೆ ರಸ ಕೂಡ ಆ್ಯಡ್ ಮಾಡ್ಕೋಬೋದು. ನೀಟಾಗಿ ಮಿಕ್ಸ್ ಮಾಡಿ ಅಟ್ಲೀಸ್ಟ್ 1 ಅವರ್ ಆದ್ರೂ ಇದನ್ನು ನಾವು ಮ್ಯಾರಿನೇಷನ್ಗೆ ಅಂತ ಇಡಬೇಕಾಗತ್ತೆ. ಇನ್ನು ಚಿಲ್ಲಿ ಚಿಕನ್ಗೆ ಅಂತ ಹೇಳಿ ನಾನು ಬೋನ್ಲೆಸ್ ಆಗಿರೋಂಥ ಚಿಕನ್ನ ತೊಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಜೀರಾ ಪೌಡರು, ಜೊತೆಗೆ ಕಾರ್ನ್ಫ್ಲೋರು, ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಕಾರ್ನ್ಫ್ಲೋರ್ ಬದಲಿಗೆ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ತೊಳೆದಿರೋ ಅಂಥ ಚಿಕನ್ನಲ್ಲಿ ನೀರಿನಂಶ ಇರಬಾರ್ದು. ಈ ರೀತಿ ನಾವು ನೀಟಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ಅಟ್ಲೀಸ್ಟ್ ಒಂದು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ಕೂಡ ಎತ್ತಿಟ್ಕೋಬೇಕು. ಆವಾಗ ಮಾತ್ರ ನಮಗೆ ಚಿಕನ್ಗೆ ಉಪ್ಪು, ಖಾರ, ಹುಳಿ ಎಲ್ಲನೂ ಕೂಡ ನೀಟಾಗಿ ಹಿಡಿದಿರುತ್ತೆ ಅಂತ ಹೇಳಿ. ಇನ್ನು ಆ ಪಂಪ್ಕಿನ್ ಅಥವಾ ಸಿಕುಂಬಳಕಾಯಿಂದ ನಾನೊಂದು ಸ್ಪೆಷಲ್ ಡೆಸರ್ಟ್ ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಅದಕ್ಕೆ ಅಂತ ಹಣ್ಣಾಗಿರೋ ಅಂಥ ಸಿಕುಂಬಳಕಾಯಿನ ಸಿಪ್ಪೆ ತೆಗೆದು ಈ ರೀತಿ ತುರಿದ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಂಡೆ. ಇದಾದ ನಂತರ ಇನ್ನು ಬಿರಿಯಾನಿಗೆ ಅಂತ ಹೇಳಿ ನೀರನ್ನ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾನು ನೀರು ಕುದಿಯೋದಕ್ಕೆ ಅಂತ ಹೇಳಿ ಬಿಟ್ಟಿದ್ದೀನಿ. ಇನ್ನು ಇನ್ನೊಂದು ಕುಕ್ಕರ್ ಅಥವಾ ದಪ್ಪ ತಳದ ಪಾತ್ರೆ ತೊಗೊಂಡು ಅದಕ್ಕೆ ತುಪ್ಪ, ಎಣ್ಣೆ, ಎಲ್ಲ ರೀತಿ ಸ್ಪೈಸಸ್ಗಳು, ಜೊತೆಗೆ ಸ್ವಲ್ಪ ಕಸೂರಿ ಮೇಥಿ, ನಾವು ಈರುಳ್ಳಿ ಟೊಮೆಟೊ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡಬೇಕಾಗತ್ತೆ. ರೆಸಿಪಿ ಮಾಡೋದು ತುಂಬಾ ಸಿಂಪಲ್ಲು, ಬಟ್ ತುಂಬ ಚೆನ್ನಾಗಿರುತ್ತೆ ಕೂಡ. ಮನೆಯಲ್ಲಿ ಈ ರೀತಿ ನಾವೇನಾದರೂ ಒಂದು ಸ್ಪೆಷಲ್ ಡಿನ್ನರ್ ಅಥವಾ ಲಂಚ್ನ ಪ್ರಿಪೇರ್ ಮಾಡ್ತೀವಿ ಅಂದರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಸೊ ನಾನು ಕೂಡ ಅಷ್ಟೇ ಖುಷಿಯಿಂದ ಇದನ್ನು ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ಇನ್ನು ಈರುಳ್ಳಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಟೊಮೆಟೊ ಕೂಡ ಹಾಕ್ಕೊಂಡು ಉಪ್ಪು ಕೂಡ ಹಾಕಿ ಅದು ಮ್ಯಾಶ್ ಆಗೋ ತನಕ ನಾನು ಬೇಯಿಸ್ಕೊಂಡಿದ್ದೀನಿ. ಇದು ಬೆಂದ ನಂತರ ಇದಕ್ಕೆ ನಾವು ಆಲ್ರೆಡಿ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ ಇತ್ತಲ್ವ, ಸೊ ಅದನ್ನು ಹಾಕಿ ಒಂದು 10ರಿಂದ 15 ನಿಮಿಷ ಆದ್ರೂ ಈ ರೀತಿ ಅದು ಫ್ರೈ ಆಗೋದಕ್ಕೆ ಬಿಡಬೇಕು. ಅದರಲ್ಲಿರೋಂಥ ನೀರಿನಂಶ ಎಲ್ಲ ಬಿಟ್ಟು ಸ್ವಲ್ಪ ಡ್ರೈ ಆಗೋ ಮಟ್ಟಿಗೆ ಬರಬೇಕು. ಆವಾಗ ಅದನ್ನು ನಾವು ಹಾಕಬೇಕಾಗತ್ತೆ. ಹಾಗಾಗಿ ಸೊ ಇನ್ನು ಇದಕ್ಕೆ ನಾನು ಬಾಸುಮತಿ ರೈಸ್ನ ನೀಟಾಗಿ ವಾಶ್ ಮಾಡಿಕೊಂಡು ಕುದಿತಾ ಇರೋಂಥ ನೀರಿಗೆ ನಾನು ಸ್ವಲ್ಪ ಮಗ್ಗು, ಪಲಾವ್ ಎಲೆ, ಚಕ್ಕೆ, ಸ್ವಲ್ಪ ಲವಂಗ, ಜೊತೆಗೆ ಉಪ್ಪು, ಅಕ್ಕಿ ಎಲ್ಲ ಹಾಕಿ ನಾನು ಇದು ಅರ್ಧ ಅನ್ನ ಬೇಯೋ ತನಕ ಬಿಟ್ಟು ಅದಾದ ನಂತರ ಅದನ್ನು ಸೋಸಿಟ್ಕೊಂಡಿದ್ದೀನಿ. ಸೊ ಇವಾಗ ಬೆಂದಿರೋ ಅಂತಹ ಚಿಕನ್ ಮೇಲೆ ನಾವು ಲೇಯರ್ ಬೈ ಲೇಯರ್ ಈ ಥರ ರೈಸ್ನ ಹರಡ್ಕೊಂಡು ಇನ್ನು ಫ್ರೈ ಆಗಿರೋ ಅಂತಹ ಈರುಳ್ಳಿ, ಸ್ವಲ್ಪ ತುಪ್ಪ, ಸ್ವಲ್ಪ ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನಾವು ನಮಗೆ ಎಷ್ಟು ಲೇಯರ್ ಬೇಕೋ ಅಷ್ಟು ಲೇಯರ್ ನಾವು ಅನ್ನನ ಹಾಕೊಳ್ಳೋ ಅಂಥದ್ದು. ಸೊ ಇದ್ರ ಮೇಲೆ ನಿಮಗೆ ಪುದೀನ ಸೊಪ್ಪು ಬೇಕಂತ ಹೇಳಿದ್ರೆ ಅದನ್ನು ಕೂಡ ಹಾಕೋಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ನೋಡೋದಕ್ಕೆ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಇದಕ್ಕೆ ನಾನು ದಮ್ ಕಟ್ತಾ ಇದ್ದೀನಿ. ಅದಕ್ಕೆ ಅಂತ ಹೇಳಿ ಸ್ವಲ್ಪ ಗೋಧಿ ಹಿಟ್ಟನ್ನ ನಾನು ಕಲಿಸ್ಕೊಂಡು ಈ ರೀತಿ ಅದರೊಳಗಡೆ ಇರೋಂಥ ಏರ್ ಹೊರಗಡೆ ಪಾಸ್ ಆಗಬಾರ್ದು ಅಂತ ಹೇಳಿ ಅದನ್ನು ಸುತ್ತ ಹಾಕ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಬಿಟ್ಟು ಈ ರೀತಿ ಮುಚ್ಚಿ ಅದ್ರ ಮೇಲೊಂದು ಕಲ್ಲು ಕೂಡ ಇಡ್ತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅನ್ನ ಬೇಯುತ್ತೆ. ಸೊ ಅರಳ್ಕೊಳ್ಳುತ್ತೆ. ಯಾವುದೇ ರೀತಿ ಹೈ ಫ್ಲೇಮ್ನ ಇಡಬಾರ್ದು, ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಯಿಸ್ಕೋಬೇಕಾಗತ್ತೆ. ಅದಾನಂತರ ನಾವು ಆಲ್ರೆಡಿ ಚಿಕನ್ ಮ್ಯಾರಿನೇಟ್ ಮಾಡಿದ್ನಲ್ವ ಚಿಲ್ಲಿ ಚಿಕನ್ಗೆ ಅಂತ ಹೇಳಿ, ಸೊ ಅದಕ್ಕೆ ಅಂತ ಆಯಿಲ್ ಹಾಕಿಬಿಟ್ಟು ನಾನು ಅದನ್ನು ಕೂಡ ಫ್ರೈ ಮಾಡೋದಕ್ಕೆ ಇಟ್ಟೆ. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಮಕ್ಕಳು ಕೂಡ ನನ್ನ ಜೊತೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಮಕ್ಕಳು ಅಷ್ಟೇ, ಅವ್ರಿಗೇನೋ ಒಂಥರ ಈ ಥರ ಸ್ಪೆಷಲ್ ಡಿನ್ನರ್ನೇ ಪ್ರಿಪೇರ್ ಮಾಡೋದು, ಸ್ಪೆಷಲ್ ಕುಕ್ಕಿಂಗ್ ಮಾಡೋದು ಅಂದರೆ ಎಷ್ಟು ಖುಷಿ ಅಲ್ವಾ. ನನ್ನ ಮಕ್ಕಳಂತೂ ಸ್ಕೂಲಲ್ಲಿ ನಡೆದಿದ್ದಂಥ ಎಷ್ಟೋ ವಿಷಯಗಳನ್ನ ನನ್ನ ಜೊತೆ ಶೇರ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಯಾವಾಗಲೂ ಅಷ್ಟೇ ಇದೇ ರೀತಿ ಇರ್ತಾರೆ. ನನಗೂ ತುಂಬಾ ಖುಷಿ ಆಗುತ್ತೆ. ಸೊ ಅಡುಗೆ ಮನೆಯಲ್ಲಿ ನಾವು ಎಷ್ಟು ಟಯರ್ಡ್ ಆಗಿದ್ರೂ ಕೂಡ ಮಕ್ಕಳು ಈ ರೀತಿ ಬಂದು ನಮ್ಮ ಜೊತೆ ಚೆರೀಶ್ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಎಷ್ಟೇ ಸುಸ್ತಿದ್ರೂ ಕೂಡ ಅದೆಲ್ಲನೂ ಹೊರಟೋಗುತ್ತೆ ಅಂತಲೇ ಹೇಳ್ಬೋದು. ಸೊ ನನಗೂ ಕೂಡ ತುಂಬಾ ಖುಷಿ ಆಯಿತು. ಮಕ್ಕಳು ಈ ರೀತಿ ಇದ್ದಾಗ ನನಗೆ ಹೇಗೆ ಟೈಮ್ ಹೋಯಿತು ಅಂತ ಕೂಡ ಗೊತ್ತಾಗಲಿಲ್ಲ. ಇನ್ನು ಚಿಕನ್ ಕೂಡ ಆಲ್ರೆಡಿ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೋತಾ ಇದ್ದೀನಿ. ಈ ರೀತಿ ಸ್ವಲ್ಪ ಅದು ಕಟ ಅನ್ನೋ ಸೌಂಡ್ ಬರಬೇಕು, ಆ ರೀತಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ನಾನು ಒಂದು ಸ್ಪೆಷಲ್ ಡೆಸರ್ಟ್
ಡೆಸರ್ಟ್ ರೆಸಿಪಿ ಹೇಳ್ತೀನಿ ಅಂತ ಹೇಳಿದ್ನಲ್ವಾ, ಅದಕ್ಕೆ ಅಂತ ಹೇಳಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪ, ಸ್ವಲ್ಪ ಗೋಡಂಬಿ, ಬಾದಾಮಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವು ಬೇಕಿದ್ರೆ ಪಿಸ್ತಾ, ಗ್ರೇಪ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಅದೇ ತುಪ್ಪಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ನಾವು ಸಿಹಿ ಕುಂಬಳಕಾಯಿ ಇತ್ತಲ್ವ ಅದನ್ನು ಈ ರೀತಿ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು, ಅದರ ಹಸಿ ವಾಸನೆ ಫುಲ್ಲು ಹೋಗೋ ತನಕ. ಇದಕ್ಕೆ ನಾವು ಗಟ್ಟಿ ಹಾಲನ್ನ ಹಾಕ್ಕೋಬೇಕಾಗತ್ತೆ. ಯಾವುದೇ ರೀತಿ ನೀರಾಗಿರ್ಬೋದು ಅಥವಾ ತೆಳು ಹಾಲನ್ನ ಇದಕ್ಕೆ ಯೂಸ್ ಮಾಡಬಾರ್ದು, ಆವಾಗ ಮಾತ್ರ ಇದು ತುಂಬಾ ಚೆನ್ನಾಗಿ ಬರೋ ಅಂಥದ್ದು. ಈ ರೀತಿ ಹಾಕಿಬಿಟ್ಟು ಅದು ಪಂಪ್ಕಿನ್ ಫುಲ್ಲು ಬೇಯೋ ತನಕ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ. ಇನ್ನು ಇದಕ್ಕೆ ಸ್ವೀಟ್ಗೆ ಅಂತ ಹೇಳಿ ನಾನು ಬೆಲ್ಲ ಯೂಸ್ ಮಾಡಿದ್ದೀನಿ. ಬೆಲ್ಲನ ಹಾಕಬೇಕಾದ್ರೆ ಆದಷ್ಟು ನೋಡ್ಕೊಂಡು ಹಾಕಿ. ಕೆಲವು ಬೆಲ್ಲ ಹುಳಿ ಇರೋದ್ರಿಂದ ಹಾಲು ಒಡೆದೋಗೋಂಥ ಚಾನ್ಸಸ್ ಇರುತ್ತೆ. ಬೇಕಿದ್ರೆ ನೀವು ಸಕ್ಕರೆ ಕೂಡ ಹಾಕೋಬಹುದು. ನಾನಿಲ್ಲಿ ಬೆಲ್ಲನ ಯೂಸ್ ಮಾಡಿದ್ದೀನಿ. ಸೊ ಇದಾದ ನಂತರ ನಾನು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಇದ್ರದ್ದು ಎಕ್ಸ್ಟ್ರಾ ಟೇಸ್ಟ್ ಬರೋದಕ್ಕೆ ಅಂತ ಹೇಳಿ ನಾನು ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನಿಮಗೆ ಇದಕ್ಕೆ ಕೋವಾ ಬೇಕಂದ್ರೂ ಕೂಡ ಆ್ಯಡ್ ಮಾಡ್ಬೋದು, ಬಟ್ ನಾನು ಕಂಡೆನ್ಸ್ಡ್ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಬೆಲ್ಲದ ಪ್ರಮಾಣನ ಕಮ್ಮಿ ಹಾಕ್ಕೊಂಡಿದ್ದಂಥದ್ದು. ತುಂಬಾ ಚೆನ್ನಾಗಿರೋಂಥ ಡೆಸರ್ಟು ಇದು. ಆದಷ್ಟು ನೀವು ಕೂಲ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಸರ್ವ್ ಮಾಡಿ, ಸಖತ್ತಾಗಿರುತ್ತೆ. ಇನ್ನು ಫ್ರೈ ಮಾಡಿರೋ ಅಂಥ ಗೋಡಂಬಿ, ಬಾದಾಮಿ ಜೊತೆ ಸರ್ವ್ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾನು ಒಂದು ಮ್ಯಾಂಗೋದು ಪಡ್ಡಿಂಗ್ ಮಾಡ್ತೀನಿ ಅನ್ನಲ್ವ, ಸೊ ಅದಕ್ಕೆ ಅಂತ ಹೇಳಿ ಕುದೀತಾ ಇರೋವಂಥ ಬಿಸಿ ನೀರಿಗೆ ನಾನು ನೈಲಾನ್ ಸಬ್ಬಕ್ಕಿನ ಹಾಕ್ಕೊಂಡು ಬೇಯೋದಕ್ಕೆ ಅಂತ ಹೇಳಿ ಬಿಟ್ಟಿದ್ದೀನಿ. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಅರ್ಧ ಗಂಟೆ ಆಗೇ ಹೋಯಿತು. ಇನ್ನು ಈ ಕಡೆ ಬಿರಿಯಾನಿ ಕೂಡ ರೆಡಿ ಆಯಿತು. ಸೊ ನೋಡೋಣ ಹೇಗಾಗಿದೆ. ನಿಜವಾಗ್ಲೂ ಇದ್ರದ್ದು ಓಪನ್ ಮಾಡಿದ ತಕ್ಷಣ ಫುಲ್ ಅದ್ರದ್ದು ಅರೋಮ ಎಲ್ಲ ಮನೆ ತುಂಬ ಸ್ಪ್ರೆಡ್ ಆಯಿತು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ರೆಡಿ ಆಯಿತು ಇದ್ರದ್ದು. ಆಮೇಲೆ ನಾನು ಇದನ್ನು ಓಪನ್ ಮಾಡ್ತೀನಿ. ಸೊ ಈ ಕಡೆ ನೈಲಾನ್ ಸಬ್ಬಕ್ಕಿ ಕೂಡ ಬೆಂದಿದೆ. ಇದನ್ನು ಸೋಸಿಬಿಟ್ಟು ನಾನು ಕೂಲ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಇದಾದ ನಂತರ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು ಕೂಡ ಲೈಟಾಗಿ ಹಾಕ್ಕೊಂಡು ಇದ್ರದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು, ಕ್ಯಾಪ್ಸಿಕಮ್ಮು ಜೊತೆಗೆ ಸೋಯಾ ಸಾಸು, ಟೊಮೆಟೊ ಕೆಚಪ್ ಆ್ಯಡ್ ಮಾಡಿದ್ದೀನಿ, ಬಟ್ ಅದು ಸ್ಕಿಪ್ ಆಗಿದೆ, ಸಾರಿ. ಇಷ್ಟನ್ನು ಹಾಕಿ ಫ್ರೈ ಮಾಡಿ. ಇದಾದ ನಂತರ ನಾವು ಆಲ್ರೆಡಿ ಫ್ರೈ ಮಾಡಿರೋಂಥ ಚಿಕನ್ ಇತ್ತಲ್ವ, ಸೊ ಅದು ಜೊತೆಗೆ ಎಳ್ಳನ್ನು ಕೂಡ ಹಾಕ್ಕೊಂಡು ಒಂದು 3 to 4 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿರೋಂಥ ಚಿಲ್ಲಿ ಚಿಕನ್ ಅಥವಾ ಚಿಕನ್ ಮಂಚೂರಿಯನ್ ಅಂತ ಕೂಡ ನೀವು ಹೇಳ್ಬೋದು. ತುಂಬಾ ಚೆನ್ನಾಗಿರೋಂಥ ಚಿಕನ್ ಮಂಚೂರಿಯನ್ ರೆಡಿಯಾಗುತ್ತೆ. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವುದೇ ಹೋಟೆಲ್ ರೆಸಿಪಿಗೂ ಕೂಡ ಕಮ್ಮಿ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಮ್ಯಾಂಗೋ ಪಡ್ಡಿಂಗೆ ಅಂತ ಹೇಳಿಬಿಟ್ಟು ನಾನು ನೀಟಾಗಿ ಈ ರೀತಿ ಮ್ಯಾಂಗೋನ ಕಟ್ ಮಾಡಿಕೊಂಡು ಅದರದ್ದು ಸ್ಲೈಸ್ನ ತೊಗೊಂಡು ನಾನು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀವು ಬೇಕಿದ್ರೆ ಸಕ್ಕರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ನಮಗೆ ಸ್ವೀಟ್ ಸಾಕು ಅಂದರೆ ಅದೇ ಸಾಕಾಗುತ್ತೆ. ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಕೂಡ ಆ್ಯಡ್ ಮಾಡಿಕೊಂಡು ನಾನು ಈ ರೀತಿ ಸ್ವಲ್ಪ ಹಾಲು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡೆ. ಇನ್ನು ಆಲ್ರೆಡಿ ಬೆಂದಿರೋ ಅಂಥ ಸಾಬುದಾನ ಇತ್ತಲ್ವ, ಸೊ ಅದನ್ನು ಈ ರೀತಿ ಹಾಕ್ಕೊಂಡು ಒಂದು ಪ್ಯೂರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಾನು ಇದನ್ನು ಸರ್ವ್ ಮಾಡೋದಕ್ಕೆ ಅಂತ ಹೇಳಿ ಮ್ಯಾಂಗೋ ಸ್ಲೈಸಸ್ನ ಕಟ್ ಮಾಡಿರೋದನ್ನು ಹಾಕಿ, ಸ್ವಲ್ಪ ನಟ್ಸ್ಗಳು, ಯಾವ ನಟ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ನಾವು ಐಸ್ ಕ್ರೀಮ್ ಹಾಕ್ಕೊಂಡಿದ್ದೀನಿ, ಜೊತೆಗೆ ರುಬ್ಬಿರೋ ಅಂಥ ಈ ಮ್ಯಾಂಗೋದು ಪ್ಯೂರ್ ಇತ್ತಲ್ವ ಅದು, ಮೇಲೆ ಸ್ವಲ್ಪ ವೆನಿಲಾ ಐಸ್ ಕ್ರೀಮು, ಮೇಲೆ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂತ ಹೇಳಿದರೆ ಮ್ಯಾಂಗೋ ಕ್ಯೂಬ್ಸ್ನ ಕೂಡ ಆ್ಯಡ್ ಮಾಡ್ಬೋದು. ಸಖತ್ತಾಗಿರುವಂಥ ಡೆಸರ್ಟ್ ರೆಡಿ ಆಗುತ್ತೆ. ಯಾವ ಹೋಟೆಲ್ಗೆ ಏನಕ್ಕೆ ಹೋಗಬೇಕು ಹೇಳಿ, ಮನೆಯಲ್ಲೇ ಈ ರೀತಿ ಸಿಂಪಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಮಾಡಿಕೊಂಡ್ರೆ ಎಷ್ಟು ಟೇಸ್ಟಿಯಾಗಿರೋವಂಥ ಮೆನು ರೆಡಿ ಆಗುತ್ತೆ ಅಲ್ವಾ. ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಕೂಡ ಇರುತ್ತೆ, ಜೊತೆಗೆ ಹೆಲ್ದಿ ಕೂಡ ಅಂತಲೇ ಹೇಳ್ಬೋದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟರು. ಐ ಹೋಪ್ ನಿಮಗೂ ಕೂಡ ಈ ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಏನೇ ಇದ್ರೂ ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್.